ಲೇ ಪಾಪ ಅದೇನಿಲ್ಲ ಹಂಗೆ ಬಸ್ ಇಲ್ದ ನಂಗೆ ಓಡೋಯ್ತಾ ಇದೆಯಲ್ಲ, ನಿಧಾನಕ್ಕೆ ಹೋಗು, ನಾವು ಬತ್ತಾಳ ಜೊತೆಲಿ. ಅಜ್ಜಿ, ಇಲ್ಲಿಂದ ತಾತನ ಮನೆ ಹತ್ರ ಕಣ ಬಾರಜ್ಜಿ, ನಂಗೆ ಗೊತ್ತು ಕರ್ಕೊಂಡೋಯ್ತೀನಿ ಬಿರ್ಬಿರ್ನೆ. ಸೀಸ್, ನನಗಂತೂ ನಡೆಯೋಕ್ಕೆ ಆಗ್ತಿಲ್ಲ ಗೊತ್ತಾ. ಇಲ್ಲಿಂದ ಒಂದು ಆಟೋ ಮಾಡ್ಕೊಂಡು ಹೋಗ್ಬೋತಿತ್ತು ಅಲ್ವಾ. ನನಗಂತೂ ತುಂಬ ಸುಸ್ತಾಗ್ತಿದೆ ಸೀಸ್. ಲೇ ಗಂಗೆ, ಏನು ಇನ್ನು ಇಲ್ಲಿಂದ ಒಂದಷ್ಟು ದೂರ ಹೆಜ್ಜೆ ಇಕ್ಕಿಲ್ಲ, ಆಲೆ ನಡೆಯೋಕ್ಕಾಯ್ತಲ್ಲ ಅಂತೀಯಲ್ಲ. ಬೆಂಗ್ಳೂರಿಗೆ ಹೋಗ್ಬಿಟ್ಟು ಕಳ್ಳು ಬಿದ್ದುಬಿಟ್ಟಿದ್ದಿ ಬಿಡು ನೀನು. ಓ ಮನ್ಸ ಒಂಚೂರು ಓಡಾಡಬೇಕು ಕಣವ. ಬಾ, ಇನ್ನೇನು ಸಿಕ್ತು ಕಣ, ಇನ್ನೊಂದು 10 ಹೆಜ್ಜೆ ಹೋದರೆ ಸಿಕ್ತು ಮನೆ. ಬಾ ಚಿಕ್ಕತ್ತೆ, ಇಲ್ಲಿಂದ ಆಟೋದಲ್ಲಿ ಹೋದರೆ ನಮ್ಮ ಮನೆಗೆ 500 ರೂಪಾಯಿ ಕೇಳ್ತಾರೆ. ಅದಕ್ಕೆ ನಾವು ನಡ್ಕೊಂಡೇ ಹೋಗ್ಬಿಡ್ತೀವಿ ಬಂದಾಗೆಲ್ಲ. ಸಾಯ್ತ್ರಿ, ಎಲ್ಲವ ಬಾಳೆಗೊನೆ ತಗೊಂಡು ಒಂದು ಗೊನೆಯ ಕಡ್ಕೊ, ಅಣ್ಣ ಗಣ್ಣಗೆ ಬಂದದೆ ಎಂದೆ. ಬಾಳೆಗೊನೆ ತಗೊಂಡಿಲ್ವಲ್ಲ ಅತ್ತೆ? ಬಾಳೆಗೊನೆ ತಗೊಂಡಿದ್ದೀನಿ. ಒಂದು ಬ್ಯಾಗಲ್ಲಿ ತಗಣಿಕಾಯಿ ಇಟ್ಕೊಂಡಿದ್ದೀನಿ, ಇನ್ನೊಂದು ಬ್ಯಾಗಲ್ಲಿ ಬಾಳೆಹಣ್ಣು ಚಿಪ್ಪು ಕುಯ್ಸ್ಕೊಬಿಟ್ಟೆ. ಗೊನೆ ಯಾರು ಹೊತ್ಕೊಂಡು ಹೋಗೋರು ಅಂದ್ಬಿಟ್ಟು ಎಲ್ಲ ಚಿಪ್ಪು ಕುಯ್ಸ್ಕೊಂಡು ಬ್ಯಾಗ್ ಒಳಗೆ ಮಡಿಕೊಂಡಿದ್ದೀನಿ. ಮಾವಿನಕಾಯಿನೂ ಬಾಳೆಹಣ್ಣು ನೀವು ಹಿಡ್ದಿದ್ದೀರಲ್ಲ ಆ ಬ್ಯಾಗ್ ಅಲ್ಲದೆ, ನನ್ನ ಬ್ಯಾಗಲ್ಲಿ ತಗಣಿಕಾಯಿ ಅವೆ. ಒಳ್ಳೆ ಕೆಲಸ ಮಾಡಿದೆ ಬಿಡು. ಆ ಬಾಳೆಗೊನೆಯ ಯಾರು ಹೊತ್ಕೊಂಡು ಹೋಯ್ತಿದ್ದವರು, ನಮ್ಮ ಕೈಲಿ ಆಯ್ತಿರ್ಲಿಲ್ಲ, ಹೆಂಗೋ ಚಿಪ್ಪು ಕುಯ್ಸ್ಕೊಂಡು ಒಳ್ಳೆ ಕೆಲಸ ಮಾಡಿದ್ದಿ ಕಣವ. ಸೀಸ್ ಕೊಡಿ, ನಾನು ಸ್ವಲ್ಪ ದೂರ ಹಿಡ್ಕೊತೀನಿ ಬ್ಯಾಗ್ನ. ಆವಾಗಲಿಂದ ನೀನು ಸಾವಿತ್ರಿ ಇಬ್ಬರೇ ಹಿಡ್ಕೊಂಡು ಬರ್ತಿದ್ದೀರ ಪಾಪ. ಕೊಡಿ, ನಾನೊಂದು ಸ್ವಲ್ಪ ದೂರ ಹಿಡ್ಕೊತೀನಿ. ಅಯ್ಯೋ ಚಿಕ್ಕತ್ತೆ, ನೀವು ಬರೋಕ್ಕೆ ಆಗಲ್ಲ ಅಂತ ಇದ್ದೀರಿ, ಇನ್ನು ಬ್ಯಾಗಲ್ಲಿಂದ ಹಿಡ್ಕೊಂಡಿರಿ. ಬ್ಯಾಗ್ ನಾವು ಹಿಡ್ಕೊತೀವಿ, ಬನ್ನಿ ನೀವು ಬೇಗ ಬೇಗ. ಅಜ್ಜಿ ಅಜ್ಜಿ, ತಾತನ ಮನೆ ಸಿಕ್ತು, ನಾನು ಐತೀನಿ, ನೀವು ಹೆಂಗಾರ ಬನ್ನಿ. ಲೇ ನಿಂತ್ಕೊಳ್ಳ, ನಿಧಾನಕ್ಕೆ ಹೋಗ್ಲ ಪಾಪ, ಬಿದ್ದೀಯಾ ಏನು? ನಿಮ್ಮ ತಾತನ ಮನೆ ಎಲ್ಲೂ ಓಡೋಗಲ್ಲ, ನಿಧಾನಕ್ಕೆ ಹೋಗು. ನಾನು ಹೋಗಿ ಅಜ್ಜಿನ ತಾತನ ಮಾತಾಡಿಸ್ಬೇಕು, ಬರ್ತೀನಿ. ಅಜ್ಜಿ ನಾನುವೇ ಪಾಪನ ಜೊತೆ ಹೋಯ್ತೀನಿ ಕಣಜ್ಜಿ. ಬೇಡ ಅಂದರೆ ನಿಂತೀಯವ ನೀನು, ಹೋಗು. ಸಾಯ್ತ್ರಿ ಬಾರವ ಬಿರ್ಬಿರ್ನೆ ಹೋಗೋಣ, ಈ ವೈಕ್ಲು ಓಡಾಯ್ತವೆ, ಬಿದ್ಗಿದ್ದವು, ಬಾ ನೋಡೋಣ ಬಿರ್ಬಿರ್ನ ಹೋಗಿ. ಸಾಯ್ತ್ರಿ ಎಲ್ಲವ? ನಿಮ್ಮ ಅಪ್ಪ ನಿಮ್ಮ ಅಮ್ಮ ಯಾರು ಕಾಣ್ತಾನೆ ಇಲ್ಲ, ಕದ ತೆಗೆದ್ಬಿಟ್ಟು ಎಲ್ಲ ಎಲ್ಲೊಂಟೋಗಿದ್ದಾರೋ, ಯಾರು ಕಾಣಿಸ್ತಾನೆ ಇಲ್ವಲ್ಲ. ನನಗೂ ಗೊತ್ತಿಲ್ಲ ಕಣತ್ತೆ ಎಲ್ಲೋಗಿದ್ದಾರೋ ಅಂತ, ನೋಡ್ತೀನಿ ರೀ. ಸೀಸ್, ಅಪ್ಪನ ಮನೆಗೆ ಬಂದಿದ್ದ ತಕ್ಷಣ ಸಾವಿತ್ರಿ ಮುಖದಲ್ಲಿ ಖುಷಿ ನೋಡಿ, ಮುಖ ಹಂಗೆ ಅಳ್ಬಿಟ್ಟಿದೆ. ಇನ್ನೇನವ ಮಂತೆ, ಆಲೆ ವರ್ಷ ಆಗಿತ್ತೇನೋ ಅಪ್ಪನ ಮನೆಗೆ ಕಾಲಿಕ್ಕಿ, ಖುಷಿ ಆಗಕ್ಕಿಲ್ವೇ? ನಾವು ಹಂಗೆ ಇದ್ದು ನಮ್ಮಪ್ಪ ಬದುಕಿದಾಗ. ಈಗ ಯಾರ ಮನೆಗೆ ಹೋಗೋದು? ನಮ್ಮಪ್ಪ ನಮ್ಮವ್ವ ಇಬ್ಬರೂ ಇಲ್ಲ. ನಾವು ಅಣ್ಣ ತಮ್ಮದಿರೋ, ಅವ್ರಿಗೆ ನಾನು ಇದ್ದೀನಿ ಅನ್ನೋದೇ ನೆನಪಿದ್ದತ್ತೋ ಇಲ್ವೋ ಕಾಣೆ. ಈಗ ಯಾರ ಮನೆಗೆ ಹೋದಿ ಹೇಳು? ತವ್ರ ಮನೆ ಅಂತ ಇದ್ದರೆ ಹೋಗಿ 2 ದಿವಸ ಇದ್ಬಿಟ್ಟು ಬರ್ಬೋದು. ನಮ್ಮಪ್ಪ ನಮ್ಮವ್ವ ಇದ್ದಾಗ ನಾನೂ ಹೋಗ್ಯವನಿ, ತವ್ರ ಮನೆ ಅಂತವ 2 ದಿವಸ ಇದ್ದು ಬರೆಯೋನಿ. ಈಗ ಯಾರೂ ಇಲ್ಲ. ಅಯ್ಯೋ ಸೀಸ್, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀರಾ? ನನ್ನ ಮನೆಗೆ ಬನ್ನಿ, ಬಂದು 1-2 ದಿವಸ ಏನು 1 ವಾರನೇ ಇದ್ಬಿಟ್ಟು ಬನ್ನಿ ಸೀಸ್. ಅಯ್ಯೋ ನಿಮ್ಮ ಮನೆಗೆ ಬಂದರೆ ತವ್ರ ಮನೆಗೆ ಬಂದಂಗೆ ಆದತ್ತೆ, ಅಪ್ಪ ಅವನ್ನ ನೋಡ್ದಂಗೆ ಆದದವ. ಅತ್ತೆ ಯಾಕೆ ಬೇಜಾರು ಮಾಡ್ಕೋತೀರಾ? ನಿಮ್ಮ ಬೇಜಾರಾದಾಗೆಲ್ಲ ಇಲ್ಲಿ ನಮ್ಮ ಅಪ್ಪ ಅಮ್ಮನ ಮನೆಗೆ ಬನ್ನಿ, 2 ದಿವಸ ಇದ್ದು ಹೋಗೋಣ. ಸರಿ ಕೂಗವ, ನಿಮ್ಮಪ್ಪ ನಿಮ್ಮವ್ವ ಎಲ್ಲಿದ್ದರು? ಅಮ್ಮ ಅಮ್ಮ, ಅಪ್ಪ ಅಮ್ಮ, ಅಪ್ಪ ಚೆನ್ನಾಗಿದ್ದೀರಾ? ಎಷ್ಟು ದಿವಸ ಆಗಿತ್ತು ನಿಮ್ಮನ್ನ ನೋಡಿ. ಹ್ಞೂ ಮಗಳೇ, ನಾವು ಚೆನ್ನಾಗಿದ್ದೀವಿ, ನೀನು ಹೆಂಗಿದ್ದೀಯವ? ನಾವು ಚೆನ್ನಾಗಿದ್ದೀವಿ ಅಪ್ಪ. ಅಮ್ಮ ನೀನು ಹೆಂಗಿದ್ದೀಯಾ? ನಾನು ಚೆನ್ನಾಗಿದ್ದೀನಿ ಸಾವಿತ್ರಿ. ಎಲ್ಲ ಅಳಿಯಂದ್ರು ಬರಲಿಲ್ವೇ? ಇಲ್ಲ ಕಣಮ್ಮ, ಅವರು ಕೆಲಸ ಅಂದ್ಬಿಟ್ಟು ಮಾವನವ್ರೂ ಅಲ್ಲೇ ಸೇರಿಕೊಂಡ್ರು, ಅದಕ್ಕೆ ನಾವು ಮಾತ್ರ ಬಂದು. ಅಪ್ಪ ಅಮ್ಮ ನನಗೆ ಆಶೀರ್ವಾದ ಮಾಡಿ. 100 ಕಾಲ ಚೆನ್ನಾಗಿರೋ ಮಗಳೇ. 100 ವರ್ಷ ಚೆನ್ನಾಗಿ ಬದುಕು. ಬೀಗ್ರೆ ಹೆಂಗಿದ್ದೀರಿ? ಇವತ್ತು ನೆನಪೈತೆ ನಾವು ನಮ್ಮ ಮನೆ ನಮ್ಮೂರು ಎಲ್ಲವಾ? ಅಯ್ಯೋ ಹಂಗೇನಿಲ್ಲ ಕಣಪ್ಪ, ಕೆಲಸ ಜಾಸ್ತಿ ಆಗೋಯ್ತು ಈ ನಡುವೆ, ಅದಕ್ಕೆ ಬರೋಕ್ಕಾಗಲಿಲ್ಲ. ನೀವು ಬರೋದೇ ಬಿಟ್ಬಿಟ್ರಿ. ಅಯ್ಯೋ ನಮಗೂ ಕೆಲಸ ಕಣಕ್ಕ, ಎಲ್ಲೂ ಹೋಗೋಕ್ಕೆ ಆಗಲ್ಲ. ಹೋದ ತಿಂಗಳು ಹೇಳ್ದೆ ಕಣಕ್ಕ, ನಡಿಯಯ್ಯ ಹೋಗೋಣ, ಮೊಮ್ಮಕ್ಕಳನ್ನ ಬೀಗ್ರನ್ನ ಮಗಳನ್ನೆಲ್ಲ ನೋಡ್ಕೊ ಬರೋಣ ಅಂತವ. ಇವರು ಆಯಿತು ಅಂತಂದರು. ಆಮೇಲೆ ಏನೋ ಕೆಲಸ ಬತ್ತು, ಆಮೇಲೆ ಯಾವಾಗಾರ ಹೋಗೋಣ ಬಿಡೆ ಅಂದರು.
ಅದಕ್ಕೆ ಸುಮ್ಮನೆ ಅದು. ದಿನಿ, ದಿವ್ಯಾ ಹೆಂಗಿದ್ದೀರಪ್ಪ? ಚೆನ್ನಾಗಿದ್ದೀರಾ? ಹ್ಞೂ ಕಣ್ತಪ್ಪ, ಚೆನ್ನಾಗಿದ್ದೀವಿ. ನೀವ್ ಹೆಂಗಿದ್ದೀರಿ? ಹ್ಞೂ, ನಾವು ಚೆನ್ನಾಗಿದ್ದೀವಿ ಕಣಪ್ಪ. ಏನು ಚೆನ್ನಾಗಿ ಓದ್ತಾ ಇದ್ದೀರಾ ಇಬ್ರುವಾ? ಹ್ಞೂ ಕಣ್ತಪ್ಪ, ನಮ್ಮ ಕ್ಲಾಸಿಗೆ ನಾನೇ ಫಸ್ಟು. ನನ್ನ ಮೊಮ್ಮಗಳು ಅಂದರೆ ಏನು ಅಂದ್ಕೊಂಡಿದ್ದೀರಿ? ಕ್ಲಾಸ್ಗೆ ಫಸ್ಟು ನೋಡು ನಮ್ಮ ಮೊಮ್ಮಗಳು. ಆಮೇಲೆ ದಿನಿ, ನೀನು ಈಗಲೂ ಸ್ಕೂಲ್ಗೆ ಹೋಗೋಕ್ಕೆ ಅವಾಗ್ಲಂಗೆ ಹತ್ತಿಯೋ ಇಲ್ಲ ಓದಿಯೋ? ಏ ಇಲ್ಲ ಕಣ್ತತ್ತು, ನಾನೇ ಅಕ್ಕನಿಗಿಂತ ಫಸ್ಟ್ ರೆಡಿಯಾಗಿ ಸ್ಕೂಲ್ಗೆ ಹೋಗ್ತೀನಿ. ಅಕ್ಕ ಅಕ್ಕ, ಅದು ಯಾರು ನಿಮ್ಮ ಹಿಂದೆ ಕೂತಿರೋರು? ನಿನ್ನಂಗೆ ಅವರಲ್ಲ? ಹ್ಞೂ ಬೀಗ್ರೆ, ಅಷ್ಟೊತ್ತಿಂದ ನಾನು ನೋಡಿದೆ, ಕೇಳೋಣ ನಿನ್ನ ಅಂದ್ಕೊಂಡೆ. ಮಗಳೂ ಮೊಮ್ಮಗಳೂ ಮಾತಾಡ್ಸ್ತಾ ಕುಸಿಲಿ ಮರ್ತೇ ಹೋದೆ. ಯಾರವರು? ಏ, ಅವಳು ನನ್ನ ತಂಗಿ ಗಂಗಲಕ್ಷ್ಮಿ ಅಂತವ. ಬೆಂಗಳೂರಲ್ಲಿದ್ಲು, ಈಗ ಊರಲ್ಲಿ ಬಂದವಳೆ. ಒಂದೆರಡು ತಿಂಗಳು ಇದ್ಬಿಟ್ಟು ಹೋಗೋಣ ಅಂತವ. ಅಯ್ಯೋ ಸೀಸ್, ಏನು ನೀವು ಎಲ್ರಿಗೂ ಗಂಗಲಕ್ಷ್ಮಿ ಗಂಗಲಕ್ಷ್ಮಿ ಅಂದ್ಕೊಂಡು? ನಾನು ಹೇಳಿಲ್ವಾ ನನ್ನ ಹೆಸರು ಗಂಗು ಅಂತ? ಏನು ಗಂಗು? ಅದೆಂತ ಹೆಸ್ರಕ್ಕ? ಅಯ್ಯೋ, ಅವಳ ಹೆಸರು ಗಂಗಲಕ್ಷ್ಮಿ ಕಣವ. ಬೆಂಗಳೂರು ಪೇಟೆಗೆ ಹೋಗಿ ಅಲ್ಲಿ ಬೆಂಗಳೂರವ್ರು ಕಂಡಿದ್ಯಲ್ಲ, ಸ್ಟೈಲು ಪಾಯಲು ಅಂದ್ಕೊಂಡಂಗೆ ಇಕ್ಕೊಂಡವಳೀಗ. ಚೆನ್ನಾಗಿದ್ದೀರಾ ತಾಯಿ? ನಾನು ನೋಡಿರಲಿಲ್ಲ ನಿಮ್ಮನ್ನ, ಬೇಜಾರು ಮಾಡ್ಕೊಬಿಡ್ರಿ, ಅದಕ್ಕೆ ಮಾತಾಡ್ಸ್ಲಿಲ್ಲ. ಅಯ್ಯೋ ಪರವಾಗಿಲ್ಲ ಬಿಡಿ. ಲೇ, ಬೀಗ್ರಿಗೂ ಮೊಮ್ಮಕ್ಳಿಗೂ ಅದೇನು ನೋಡ್ತಾ ಇರು, ಕಾಪಿ ಕಿಪಿ ಮಾಡಿಕೊಡು. ಬರ್ತೀನಿ ಒಂಚೂರು ಆಚೆಗೆ ಹೋಗ್ಬಿಟ್ಟು. ಹ್ಞೂ ಸರಿ, ಬರೋನಾಗ ಹಂಗೆಯ ಒಂದು 5 kg ಕೋಳಿ ಕಟ್ ಮಾಡಿಸ್ಕೊಬಾ. ಹ್ಞೂ ಸರಿ, ನಾನು ಅದಕ್ಕೆ ಕಣ ಒಯ್ತಾರದು, ಅದೇನು ನೋಡು. ಏ, ಯಾವ ಕೋಳಿನೂ ಬೇಡ, ಏನು ಬೇಡ, ಬಾರಪ್ಪ. ಇಲ್ಲೆಯ ಹಸಿ ತಗರಿಕಾಯಿನೂ ತಗನಿಕಾಳು ತಂದಿದ್ದೀವಿ, ಹಾಕಿ ಉಪ್ಸಾರು ಮಾಡಿ ಮುದ್ದೆ ಮಾಡಿರಿ ಉಣ್ಣನ. ಏನು ಕೋಳಿ ಅಂದ್ಕೊಂಡು ಬೇಡ. ಏ ಸುಮ್ಮನಿರಿ ಬೀಗ್ರಿ, ನೀವು ಅಪ್ರೂಪಕ್ಕೆ ಬಂದಿದ್ದೀರಿ. ಉಪ್ಸಾರು ಮಾಡಾರಂತೆ ಉಪ್ಸಾರ. ನಾನು ಹೋಗಿದ್ದು ಕೋಳಿ ಕಟ್ ಮಾಡಿಸ್ಕೊಬತ್ತೀನಿ, ಅದೇನು ಮಾತಾಡ್ತಾ ಇರ್ರಿ ನೀವು. ಅಮ್ಮ, ಎಲ್ಲಮ್ಮ ರಂಜಿತಾ ಕಾಣಿಸ್ತಾನೆ ಇಲ್ಲ, ಎಲ್ಲೋದ್ಲು? ಕಾಲೇಜು ರಜಾ ಅಂತಿದ್ದೆ, ಮನೇಲೇ ಇಲ್ಲ, ಎಲ್ಲೋದ್ಲು? ಅಯ್ಯೋ, ಅವಳು ಕಾಲೇಜ್ ಇಲ್ಲ ಅಂದರೆ ಎಲ್ಲಿ ಮನೇಲಿದ್ದಾಳು? ಅಲ್ಲಿ ಇಲ್ಲಿ ಬೀದಿ ಸುತ್ತಕ್ಕೆ ಹೋಯ್ತಾ ಇರ್ತಾಳೆ. ಅದೇನೋ ಐಶ್ವರ್ಯ ಕರೆದ್ಲು, ರಂಗಕ್ಕನ ಮಗಳು. ಇಬ್ಬರು ಹೋದ್ರು ಎಲ್ಲೋ ಪಾರ್ಲರ್ಗೆ ಹೋಯ್ತೀವಿ ಅಂತವ. ಏನೋ ಐಬ್ರ ಮಾಡಿಸ್ಬೇಕಂತ ಐಬ್ರವ. ಅದು ಮಾಡಿಸ್ತಾರೆ ಅವಳಿಗೆ ಕಾಲೇಜಲ್ಲಿ ಕೂಡಲ್ವಂತೆ ಒಳಗೆ. ಹೋಗವಳೆ ಮಾಡಿಸ್ಕೊಬರಕ್ಕೆ ಅಂತವ. ಹೋಗ್ಲಿ ಬಿಡಿ ಸೀಸ್. ಅಯ್ಯೋ, ಈಗಿನ ಕಾಲದಲ್ಲಿ ಅದೆಲ್ಲ ಮಾಮೂಲಿ, ಅದಕ್ಕೆ ಯಾಕೆ ಬೈತೀರ ಬಿಡಿ. ಅಯ್ಯೋ ಹಂಗಲ್ಲ ಕಣವ, ಈಗ ನಾವೆಲ್ಲ ಅದು ಮಾಡಿಸ್ಕೊಂಡೇ ಇಷ್ಟು ದಿವಸ ಜೀವನ ಮಾಡಿದ್ವಿ. ಅವಳು ತಿಂಗ್ಳಿಗೊಂದ್ಸಲ ಹೋಯ್ತಾಳೆ, ತಿಂಗಳು ಆಗೇ ಇರಲ್ಲ. ಆಲೆಯ ಬಾ ಹೋಗ ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು ಕಣಮ್ಮ, ನಾನು ಕಾಸು ಕೊಡಮ್ಮ ಅಂತಾಳೆ. ನಾವು ದುಡಿಯೋದು ಅರ್ಧ ಅವಳಿಗೆ ಆಯ್ತದೆ. ಅಜ್ಜಿ ಅಜ್ಜಿ, ನಾನು ಆ ರೈತನ ಜೊತೆ ಆಟ ಆಡಕ್ಕೆ ಹೋಗ್ತೀನಿ. ಸರಿ ಹೋಗಪ್ಪ, ಆಟ ಆಡ್ಕೊ, ಹುಷಾರು. ಅವರೆಲ್ಲ ಸರಿ ಇಲ್ಲ, ಹುಷಾರಾಗಿ ಆಟ ಆಡ್ರಿ, ಬಿದ್ದಿದ್ದೀರ. ಈ ಬಾರಿ ಅಕ್ಕ, ನೀನುವೆ ಹೋಗೋಣ. ಅಲ್ಲಿ ನಿನ್ನ ಫ್ರೆಂಡು ರೋಹಿಣಿ ಬರ್ತಾಳೆ, ರೋಹಿತವ್ರ ಅಕ್ಕ ಅವಳೆ, ಅಲ್ಲೇ ಬಾ, ಪರಿಚಯ ಮಾಡಿಸ್ಕೊಡ್ತೀನಿ. ಲೇ ಪಾಪ, ಮೊದಲೇ ಹೇಳ್ತಾ ಇದ್ದೀನಿ, ಅವು ನೋಡ್ದ ಇವು ನೋಡ್ದ ಅಂತ ಹತ್ಕೊಂಡು ಮನೆ ತಗ ಬಂದು ನಾನೇನಿಲ್ಲ, ನಾನು ಹೇಳ್ಬಿಡ್ತೀನಿ. ಅಯ್ಯೋ ಆಯ್ತು ಬಿಡಜ್ಜಿ, ಅದೇನು ಮನೇಲಿದ್ದಾಗಲೂ ಬೈತಿದಿ, ಇಲ್ಲ ಅಜ್ಜಿ ಮನೆಗೆ ಬಂದರೂ ಬೈತಿದಿ, ಬರೀ ಬೈಯದೇ ಯಾವಾಗಲೂ ನೀನು. ಏಯ್ ಬಾರೆ ಅಕ್ಕ, ಇಲ್ಲಿದ್ರೆ ಬೈತಾನೆ ಇರ್ತದೆ ಅಜ್ಜಿ, ಹೋಗೋಣ. ಅಕ್ಕ, ನೀವು ಕುತ್ಕೊಂಡೆಲ್ಲ ಮಾತಾಡ್ತಾ ಇರಿ. ಈರುಳ್ಳಿ ಬೆಳ್ಳುಳ್ಳಿ ಖಾರ ರುಬ್ಕೋತೀನಿ, ಚಿಕನ್ ಸಾರಿಗೆ ತಂದೆಟ್ಗೆ ಅಡುಗೆ ಮಾಡ್ತೀನಿ, ಬಿಸಿ ಬಿಸಿ ಮುದ್ದೆಯ. ನೀವು ಎಷ್ಟೊತ್ತಲ್ಲಿ ಉಣ್ಕೊ ಬಂದಿದ್ರೋ ಬಸ್ಸಲ್ಲಿ? ಬಸ್ ಗೊತ್ತಾಯ್ತದೆ ಅಂತ ಉಂಡಿದ್ರೋ ಉಂಡೇ ಇರಲ್ವ ಸರಿಯಾಗಿ? ಬಿರ್ಬಿರ್ನೇ ಖಾರ ರುಬ್ಕೋತೀನಿ ಅವ್ರು ಬರೋದಕ್ಕೆ. ತಂದರೆ ಬಿರ್ಬಿರ್ ಒಳ್ಳೆ ಮೇಲೆ ಹಾಕ್ಬಿಡ್ಬೋದು ಒಗ್ಗರಣೆಗೆ. ನೀವು ಅದೇನು ಕುತ್ಕೊಂಡು ಮಾತಾಡ್ತಾರಕ್ಕ, ಬರ್ತೀನಿ. ಏನ್ರಪ್ಪ ಎಲ್ಲ ಚೆನ್ನಾಗಿದ್ದೀರಾ? ನೋಡಿ, ನನ್ನ ಮಗಳು 1 ವರ್ಷ ಆದಮೇಲೆ ಬಂದವಳೆ ನಮ್ಮ ಮನೆಗೆ. ಈಗ ನೆನಪಾಗಿದ್ದೀವಿ ನಾವು. ಅವಳಿಗೆ ಅಂತವ ಕೋಳಿ ಸಾರು ಮಾಡಿ ರಾಗಿ ಮುದ್ದೆ ಮಾಡ್ತಾಯಿದ್ದೀನಿ. ಬನ್ನಿರಿ, ನೀವು ಉಣ್ಕೊಂಡು ಹೋಗಿವ್ರಂತೆ. ನಿಮ್ಗೆ ಈ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್.